ಅದೇ ರೀತಿಯಾಗಿ ಕೇರಳದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಟ್ಟಾಯ ಮುರ್ಲಾಲ್ನಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮೀನಚಿಲ್, ಲಾಲಂ ನದಿಗಳು. ಮಹಾಮಳೆಗೆ ಪಾಲಾ ಪಟ್ಟಣ ಸಂಪೂರ್ಣ ಜಲಾವೃತವಾಗಿದೆ. ಕೇರಳದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಪ್ರವಾಹದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕೊಟ್ಟಾಯಂ ಮನ್ನಾರ್ನಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಲ್ಲಿನ ನದಿಗಳು. ಮೀನಚಿಲ್, ಲಾಲಂ. ಮಹಾಮಳೆಗೆ ಪಾಲಾ ಪಟ್ಟಣ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಅಲ್ಲಿನ ಸುತ್ತಮುತ್ತಲಿನ ಜನತೆ ತಮ್ಮ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿನ ಮನೆಗಳೆಲ್ಲವೂ ಸಂಪೂರ್ಣವಾಗಿ ನೀರಿನಿಂದಲೇ ತುಂಬಿಕೊಂಡಿರುವಂಥದ್ದು. ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ವಾಹನಗಳು ಎಲ್ಲ ಸಂಪೂರ್ಣ ನೀರಿನಲ್ಲಿ ಮುಳುಗಡೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ರಸ್ತೆಯೋ ನದಿ ಸಮುದ್ರವೋ ಅನ್ನೋ ರೀತಿಯಾಗಿ ಹರಿತಾ ಇರುವಂಥದ್ದು ಮಳೆಯ ನೀರು. ಅಲ್ಲಿ ಇನ್ನು ವಾಹನಗಳೆಲ್ಲವೂ ಸಂಪೂರ್ಣವಾಗಿ ನೀರಿನಲ್ಲಿ ತೇಲ್ತಾ ಇರುತ್ತೆ. ಪೂಜಾರ್ ಪ್ರದೇಶದಲ್ಲಿ ಸಂಭವಿಸಿರುವಂಥದ್ದು ಭಾರಿ ಭೂಕುಸಿತ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಮುಂದುವರಿತಲೇ ಇದೆ ಕೇರಳದಲ್ಲಿ ವರುಣಾರ್ಭಟ ಹೆಚ್ಚಾದಂತೆ.